ನಂಜನಗೂಡು ಗೋಳೂರು ಗ್ರಾಮದ ಹೃದಯ ಭಾಗದಲ್ಲಿ ವಾಮಾಚಾರ ನಡೆದಿದೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕಿಡಿಗೇಡಿಗಳು ರಂಗೋಲಿ ಹಾಕಿ ತಲೆ ಬುರುಡೆ, ಹಸ್ತದ ಮೂಳೆಗಳನ್ನ ಇರಿಸಿ ಕುಂಕುಮ ಚೆಲ್ಲಿ ನಿಂಬೆಹಣ್ಣು ಇಟ್ಟು ಮಾಟ ಮಂತ್ರ ಮಾಡಿರುವ ದೃಶ್ಯ ಸ್ಥಳೀಯರಿಗೆ ಶಾಕ್ ಕೊಟ್ಟಿದೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆ ಕಿಡಿಗೇಡಿಗಳು ವಾಮಾಚಾರ ಮಾಡಿ ಗ್ರಾಮದ ಜನತೆಯ ನಿದ್ದೆ ಕೆಡಿಸಿದ್ದಾರೆ. ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಹಿಡಿ ಶಾಪ ಹಾಕಿದ್ದಾರೆ. ಕೂಡಲೇ ವಾಮಾಚಾರ ಮಾಡಿದ ಕಿಡಿಗೇಡಿಗಳನ್ನ ಗುರುತಿಸಿ ಉಗ್ರ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಹಾಗೂ ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ದಾರೆ. ನಮಸ್ಕಾರ. ಈ ನಮ್ಮ ಗೋಳೂರು ಗ್ರಾಮದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬೂಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಹಣ್ಣು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಕೂಡ ರಾತ್ರಿ ಊರಲಿರಲಿಲ್ಲ. ಹಾಗಾಗಿ ಏನು ಉದ್ದೇಶಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗಿನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ರಾತ್ರಿ ಅಷ್ಟೊತ್ತಲ್ಲಿ ಒಬ್ರಿಗೂ ಎಲ್ಲ ಜನ ತಿರುಗಾಡೋ ಅಂಥ ಸಮಯ ಅದು. ಅದೇನು ಕಾಟಾಚಾರನೋ ಏನೋ ಯಾರು ಕೂಡ ಒಬ್ಬರು ಕೂಡ ನೋಡಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ ಈ ವಿಚಾರದಲ್ಲಿ ಭಯ ಉಂಟಾಗದ. ಆದ್ದರಿಂದ ಈ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಈ ಮಾಟ ಮಂತ್ರ ಮಾಡೋರು ಯಾರು ಅನ್ನೋರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಮ ಗ್ರಾಮದ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕು ಆಡಳಿತನ ಈ ಮೂಲಕ ಆಗ್ರಹಿಸ್ತೀನಿ. ಮುದ್ಮಾ ಶೆಟ್ಟಿ ಅಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಲಿ ಗೋಳೂರು ಗ್ರಾಮದ ಯಜಮಾನರು.